ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಮನುಕುಲಕ ವಿಷಯ. ಮಾತಾಡೋಕ್ಕೆ ಬಾಯಿ ಬರಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ಆ ತಾಯಿ ನೋವು, ಆ ತಾಯಿ ಹೃದಯ ಇವತ್ತು ಎಷ್ಟು ಹತ್ತಿರುತ್ತೋ, ಎಷ್ಟು ಹೃದಯ ಕಂಪಿಸಿರುತ್ತೋ ಆ ತಂದೆ, ಅಣ್ಣ, ತಮ್ಮ, ತಂಗಿ ಹೃದಯಗಳು. ಇದೇ 15-16 ವರ್ಷದಿಂದ ಹರ್ಷಿತ್ ರಾಣಾ ಎಂಬುವರು ಆಕ್ಸಿಡೆಂಟ್ ಆಗ್ತಾರೆ. ಹರಿಯಾಣದವರು, ಎಲ್ಲ ಪಂಜಾಬ್ ಸೈಡವರು. ಅವರು ಆದಾಗ ಚಿಕಿತ್ಸೆಗೆ ಹೋಗ್ತಾರೆ. ಆದರೆ ಅವರು ಚಿಕಿತ್ಸೆ ಫಲಕಾರಿಯಾಗಲ್ಲ, ಅವರು ಸಾಯಲ್ಲ, ಕೋಮಾಗೆ ಹೋಗ್ಬಿಡ್ತಾರೆ. ಜೀವನದಲ್ಲಿ ಆ ತಾಯಿ ಹೋರಾಟ, ಆ ಅಪ್ಪನ ಹೋರಾಟ, ಅಪ್ಪ ಹೋರಾಡ್ತಾ ಜೀವನನೇ ತ್ಯಾಗ ಮಾಡಿ ಲೋಕ ತ್ಯಜಿಸ್ತಾರೆ. ತಾಯಿ ಉಳಿತಾಳೆ, ಅಣ್ಣ ತಂದೆಯರು ಇರ್ತಾರೆ, ಸತತ ಅವ್ರನ್ನ ನೋಡ್ಕೊಂತಾರೆ. ಇವತ್ತು ಜೀವಂತ ಬರ್ಬೋದು ನಮ್ಮಣ್ಣ, ಇವತ್ತು ನನ್ನ ಮಗ ಜ್ಞಾನ ಬಂದು ಹೊರಗಡೆ ಬರ್ಬೋದು ಅಂತ ತಾಯಿಯ ಒಂದು ಸ್ಥೈರ್ಯ. ಆದರೆ ಭಗವಂತ ಬರೋದಿಲ್ಲ. ಇವತ್ತಿಗೆ ಅಂದರೆ ಸ್ವಲ್ಪ ದಿನ, ಒಂದು 2-3-4 ದಿನ, 32 ವರ್ಷ ತುಂಬುತ್ತೆ. ಏನು ಮಾಡ್ತಾರೆ? 15-16 ವರ್ಷ ಮನುಷ್ಯನ ಹಿಡ್ಕೋಬೇಕು ಅಂದರೆ ಸಾಧ್ಯವಾದ ಮಾತಲ್ಲ. ಆ ತಾಯಿ ಜಗನ್ಮಾತೆನೇ ಇರಬೇಕು, ಆ ತಾಯಿ ಪವಿತ್ರ ತಾಯಿಯಾಗಿರಬೇಕು. ಆ ತಾಯಿ ಆ ಭಗವಂತನ ಶ್ರೀಹರಿ ಮೆಚ್ಚುಗೆ ಪಡೆದವಳು ಅಂಥ ತಾಯಿನೇ ಇರಬೇಕು. ಯಾಕೆ ಅಂದರೆ ಯಾರು ಈ ಕಾಲದಲ್ಲಿ ನೋಡ್ಕೊಳ್ಳಲ್ಲ ಕಂಡ್ರೆ. ಮೊನ್ನೆ ಆ ವಿಡಿಯೋ ಫೋಟೋ ನೋಡಿದೆ, ನನಗೆ ಬೇಜಾರು ಅನ್ನಿಸ್ಬಿಡ್ತು. ಪಕ್ಷ ನಮ್ಮವರಲ್ಲೇ ಯಾರಿಗಾರು ಹಾಗಾಗಿದ್ದರೆ ತುಂಬ ಬೇಜಾರಾಯಿತು ಸ್ನೇಹಿತರೆ. ಇವತ್ತು ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ರು. 1-2 ವರ್ಷದ ಹಿಂದೆ ಸಲ್ಲಿಸಿದ್ರಂತೆ. ಕೋರ್ಟು ಹರ್ಷಿತ್ ರಾಣಾ ಅವರಿಗೆ ದಯಾಮರಣ ಸಲ್ಲಿಸಿದೆ. ಆ ತಾಯಿ ನೋವು ಯಾರಿಗೂ ಹೇಳೋಕ್ಕಾಗಲ್ಲ. ಒಬ್ಬ ಮಗನ ಕಷ್ಟದಲ್ಲಿ ತಾಯಿ ಬಿಟ್ಟರು ಮತ್ತಾರು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆ ವ್ಯಕ್ತಿಗೆ ದಯಾಮರಣ ನೀಡಿದೆ ಕೋರ್ಟು. ಹರ್ಷಿತ್ ರಾಣಾ ಅವರಿಗೆ 32 ವರ್ಷ ಆಗಿದೆ, ಬೆಡ್ಡಲ್ಲೇ ಮಲಗಿದ್ದಾರೆ. ಆ ತಾಯಿ ಹೆಂಗೆ ನೋಡಿರ್ಬೋದು? ಆ ತಾಯಿಗೊಂದು ಸಲ್ಯೂಟು. ಅವರಿಗೆ ಮರಣವಾದಮೇಲೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ತಾಯಿಗೆ ಸ್ಥೈರ್ಯ ಸಿಗಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಸ್ನೇಹಿತರೆ, ಎಲ್ಲರೂ ಪ್ರಾರ್ಥಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹೆಚ್ಚಿನದಾಗಿ ಆ ತಾಯಿಗೆ ಒಂದು ಸ್ಥೈರ್ಯ ಕೊಡಲಿ ಆ ಭಗವಂತ ಕೇಳ್ತಾ ಹೈಕೋರ್ಟು ಅವರಿಗೆ ದಯಾಮರಣ ಪಾಲಿಸಿದೆ. ರೀತಿ ರಿವಾಜ ಎಲ್ಲ ಪಾಲಿಸಿ ಅವರಿಗೆ ದಯಾಮರಣ ಕೊಡಿ ಅಂತ ತಿಳಿದಂತೆ ಹೇಳಿದ್ದೀನಿ ಸ್ನೇಹಿತರೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹರಸಿ, ಆಶೀರ್ವದಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ. ಕಳೆದು ಹೋದ ದಿನಗಳು ನಿಮ್ಮ ಮುಂದೆ ತಗೊಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.